ಸೊ ಮನೆ ವಾತಾವರಣ ಹೇಗೆ ಅಂದರೆ ಅರ್ಲಿ ಮೆಮರಿ ಆಫ್ ನಿಮ್ಮ ಚೈಲ್ಡ್ಹುಡ್ ಅದು ಒಂದು ನಿಮ್ಮನ್ನು ಶೇಪ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಚೈಲ್ಡ್ಹುಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿ ಸ್ಟ್ರಗಲ್ಡ್ ಇನ್ ಚೈಲ್ಡ್ಹುಡ್ ಆಲ್ಸೋ ಬಿಕಾಸ್ ಐ ಹ್ಯಾಡ್ ಅ ಇರೆಸ್ಪಾನ್ಸಿಬಲ್ ಫಾದರ್. ಅವ್ರು ಯಾವಾಗಲೂ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಸಾಲ ಮಾಡೋದು ಮತ್ತು ಬಿಟ್ಬಿಟ್ಟು ಹೋಗ್ಬಿಡೋದು. ಆ ಸಾಲ ಎಲ್ಲ ಮಮ್ಮಿ ತೀರಿಸೋದು. ನಮ್ಮದು ಸ್ಕೂಲ್ದೆಲ್ಲನೂ ಅವರೇ ಮಮ್ಮಿನೇ ನೋಡ್ಕೊಳ್ಳೋದು. ಆ ಥರ ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡೋರು ಮಮ್ಮಿ. ಇಲ್ಲಿಂದ ಅಲ್ಲಿಗೆ ಆ ಥರ ರೊಟೇಷನ್ ಮಾಡಿ ಸಮ್ಹೌ ಶಿ ವಾಸ್ ವರ್ಕಿಂಗ್. ಆ್ಯಂಡ್ ಯಾವುದಾದ್ರೂ ಕ್ಯಾನ್ವಾಸ್ಗಳಿದ್ರೆ, ಎಲೆಕ್ಷನ್ ಕ್ಯಾನ್ವಾಸ್ಗಳಿದ್ರೆ ಅಥವಾ ಅಗರಬತ್ತಿ ಇದನ್ನೆಲ್ಲ ಮಾಡಿ ಅವರು ನಮ್ಮನ್ನ ಸಾಕಿದ್ದಾರೆ. ಆ್ಯಂಡ್ ಒನ್ಸ್ ವಾಟ್ ಹ್ಯಾಪನ್ 9th ಸ್ಟ್ಯಾಂಡರ್ಡಲ್ಲಿ ನಾನು ಇರಬೇಕಾದ್ರೆ ಇನ್ನೂ ನೆನಪಿದೆ. ಆ್ಯಸ್ ಯೂಶ್ವಲ್ ಮೈ ಡ್ಯಾಡಿ ಸೈಡ್ ಲೈಕ್ ನಿಮಗೆ ನಾನು ಬೇಕಾ ಬೇಡವಾ ಅಂತೆಲ್ಲ. ಸೊ ಅವರು ತುಂಬ ಹಿಂಸೆ ಕೊಡ್ತಿದ್ರು ಅಂತ ನಾವು ಬೇಡ ಅಂತ ಹೇಳಿದ್ವಿ. ಅವಾಗ ಹೋದವರು ವಿ ಥಾಟ್ ಹಿಲ್ ಕಮ್ ಬ್ಯಾಕ್ ಅಂತ. ಬಟ್ ಅವ್ರು ಬರಲೇ ಇಲ್ಲ ವಾಪಸ್ಸು. ಆ್ಯಂಡ್ ವಿ ಟ್ರೈ ಟು ಸರ್ಚ್ ಹಿಮ್ ಬಟ್ ವಿ ಕುಡಂಟ್ ಫೈಂಡ್ ಹಿಮ್. ಬಟ್ ಹೆಂಗೆ ಸಿನಿಮ್ಯಾಟಿಕ್ ಅಂತಂದರೆ ಅವ್ರು ಅವಾಗ ಸಿಗಲಿಲ್ಲ ನಮಗೆ. ಬಟ್ ಈಗ ಕೊರೋನಾ ಟೈಮಲ್ಲಿ ಅವ್ರು ಸಿಗ್ತಾರೆ ನಮಗೆ. ದೆನ್ ಹಿ ವಾಸ್ ನಾಟ್ ಅಲೈವ್. ಸಮ್ಹೌ ವಿಲ್ ಗೆಟ್ ಟು ನೋ. ನನಗೆ ಹೆಂಗೆ ಶಾಕಿಂಗ್ ಅಂದರೆ ಆಫ್ಟರ್ 20 years ವಿಲ್ ಮೀಟ್ ಹಿಮ್, ವೆರ್ ಆ್ಯಸ್ 20 yearsವರೆಗೂ ನಮಗೊಂದು ಹಿಂಟು ಕೂಡ ಸಿಗಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಬಟ್ ಅವ್ರು ಸತ್ತಾಗ ಫೈನಲ್ ರೈಟ್ಸ್ ಮಾಡೋದಕ್ಕೆ ಮಾತ್ರ ನಮಗೆ ಈ ಒಂದು ಮೆಸೇಜ್ ಬಂತ ಏನು ಅಂತಲೂ ಅನಿಸುತ್ತೆ. ಕೊರೋನಾ ಟೈಮಲ್ಲಿ ನಮಗೆ ಅವರು ಕಾಸರಗೋಡು ಹತ್ರ ಎಲ್ಲೋ ಸತ್ರು ಅಂತ ಒಂದು ವಿಷಯ ಬರುತ್ತೆ. ಅವಾಗ ನಾವು ಅಲ್ಲಿ ಹೋಗ್ತೀವಿ, ಫೈನಲ್ ರೈಟ್ಸ್ ಮುಗಿಸ್ತೀವಿ, ಬರ್ತೀವಿ. ಸೊ ದಿಸ್ ವಾಸ್ ಮೈ ಚೈಲ್ಡ್ಹುಡ್. ಈವನ್ ನಾವು ಒಂದು ಮಸಾಲೆ ಪುರಿ ತಿನ್ನಬೇಕು ಅಂತಂದ್ರು ವಿ ಯೂಸ್ ಟು ವೆಯ್ಟ್ ಫಾರ್ ಮಂತ್ಸ್ ಟುಗೆದರ್. ನಮ್ಮ ಮಮ್ಮಿ ಏನಾದ್ರು ತೊಗೊಳೋದಕ್ಕೆ ಮಸಾಲೆ ಪುರಿನ. ಈ ಥರ ಫ್ಯಾನ್ಸಿ ಬದುಕಂತೂ ಇರಲಿಲ್ಲ. ಬೇಸಿಕ್ ನೀಡ್ಸ್ ಏನಿತ್ತು ಅಂದರೆ ಊಟ ತಿಂಡಿ, ಅದಕ್ಕೆ ನಮ್ಮ ಮಮ್ಮಿ ಅಡ್ಜಸ್ಟ್ ಮಾಡೋರು. ಸೊ ವಿ ಹ್ಯಾಡ್ ಅ ವೆರಿ ಸ್ಟ್ರಗ್ಲಿಂಗ್ ಲೈಫ್ ಓನ್ಲಿ. ಆ್ಯಂಡ್ ಕಾಲೇಜ್ ಬಂದಾಗ SLC ಮುಗಿಸಿ ಕಾಲೇಜಿಗೆ ಬಂದಾಗ ಟೆನ್ಷನ್. ವೈ? ಬಿಕಾಸ್ ಅಲ್ಲಿವರೆಗೆ ಯೂನಿಫಾರ್ಮ್ ಇರ್ತಿತ್ತು. ಈಗ ದಿನ ಒಂದೊಂದು ಕಲರ್ ಡ್ರೆಸ್ ಆಗಬೇಕಲ್ಲ. ಎಗೇನ್ ವಿ ಹ್ಯಾವ್ ಟು ಗೆಟ್ ಕ್ಲಾತ್ಸ್ ಅಂತ. ಆವಾಗ ಇನ್ನೂ ನೆನಪಿದೆ, ಒಂದು 4-5 ಚೂಡಿದಾರ್ ಪೀಸ್ನ ನಮ್ಮ ಮಮ್ಮಿ EMI ತೊಗೊಂಡಿದ್ರು. ಸೊ ದ್ಯಾಟ್ ಐ ರಿಮೆಂಬರ್ ಆಸ್ ಅ ಚೈಲ್ಡ್ಹುಡ್. ಬಟ್ ವಿ ಹ್ಯಾಡ್ ಅ ಸ್ಟ್ರಗ್ಲಿಂಗ್ ಚೈಲ್ಡ್ಹುಡ್. ಐ ಕ್ಯಾನ್ ಸೋ ಕನೆಕ್ಟ್ ವಿತ್ ಯು ಬಿಕಾಸ್ ಇವನ್ ಅಂದರೆ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅನ್ನೋ ಹಾಗೆ ಯು ಗಾನ್ ಥ್ರೂ ಅ ಲಾಟ್. ಯು ಗಾನ್ ಥ್ರೂ ಅ ಲಾಟ್. ಇವತ್ತು ವೆನ್ ಯು ಲುಕ್ ಬ್ಯಾಕ್ ಡು ಯು ಥಿಂಕ್ ಈ ಎಲ್ಲ ಉಳಿಪೆಟ್ಟುಗಳು ಶಿಲೆ ಹಾಕ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡ್ತೀರಾ? ಐ ಫೀಲ್ ಮೈ ಲೈಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಚೆನ್ನಾಗಿದ್ಬಿಟ್ಟಿದ್ರೆ ಐ ವುಡ್ ಹ್ಯಾವ್ ನಾಟ್ ಲರ್ನ್ ದಿಸ್ ಮಚ್ ಆ್ಯಂಡ್ ವಿ ವಿಲ್ ನಾಟ್ ಗೆಟ್ ಟು ಲರ್ನ್ ದಿಸ್ ಇನ್ ಎನಿ ಯೂನಿವರ್ಸಿಟಿ or with anyone, or we can't pay and learn this. So that's why I think I'm blessed to face all this anta. Sorry. No, we are sorry. ಯಾರಿಗೆ ಭಾರ ಹೊರೋ ಶಕ್ತಿ ಇರುತ್ತೋ ಅವ್ರಿಗೆ ಭಗವಂತ ಕೊಡ್ತಾನೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಆದರೆ, ಬಹುಶಃ ಇನ್ನೊಂದು ಅದು ಗಟ್ಟಿ ಮಾಡಿಬಿಡತ್ತೆ. ಹೌದು. ವಿ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್. ಮತ್ತು ಅವಾಗ ಯಾರೂ ಬೇಕಾಗಲ್ಲ. ಆಫ್ಟರ್ ಅ ಪಾಯಿಂಟ್ ನಿಲ್ಲೋದು ಗೊತ್ತಿರತ್ತೆ, ಓಡೋದು ಗೊತ್ತಿರತ್ತೆ, ಬಿದ್ದು ಎದ್ದೇಳೋದು ಅಭ್ಯಾಸ ಆಗ್ಬಿಟ್ಟಿರತ್ತಲ್ಲ. ಹೌದು. ಆಮೇಲೆ ಭಯ ಇರಲ್ಲ, ಬೀಳೋ ಭಯ ಇರಲ್ಲ. ವಾವ್. ಐ ಮೀನ್ ಕಷ್ಟಪಟ್ಟು ಇವತ್ತು ಅವ್ರದ್ದೇ ಆದಂಥ ದಾರಿಯನ್ನು ಹುಡ್ಕೊಂಡು ನಿಂತಿರೋ ಎಲ್ಲ ಹೆಣ್ಮಕ್ಳು ಇನ್ಸ್ಪಿರೇಷನ್ನೇ. ಸೊ ಡೆಫಿನೆಟ್ಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಮೋರ್ ಪವರ್ ಟು ಯು. ಥ್ಯಾಂಕ್ ಯು. ಅಂದರೆ ನಿಮ್ಮ ಪಾಸ್ಟೇ ನಿಮಗೊಂಥರ ಬ್ಯಾಟ್ರಿ, ಅದು ಇಟ್ ವಿಲ್ ಚಾರ್ಜ್ ಯು. ಸೊ ಇವತ್ತು ಅಫ್ಕೋರ್ಸ್ ಕೆಲವು ಎಮೋಷ್ನಲ್ ಮೂಮೆಂಟ್ಸ್ ಎಲ್ಲ ಇದ್ದಾಗ ವಿ ಟಿಯರ್ ಅಪ್ ಅಂತ ಅಂದಾಗ ದರ್ ಇಸ್ ಸಮಥಿಂಗ್ ದಟ್ ಇಸ್ ಸ್ಟಿಲ್ ನಾಟ್ ಹೀಲ್ಡ್ ಇನ್ ಸೈಡ್. ನಿಮ್ಮ ಮೆಂಟಲ್ ಹೆಲ್ತು ಅಥವಾ ಹೀಲಿಂಗ್ ಪ್ರಾಕ್ಟೀಸಸ್ ಅಂತೆಲ್ಲ ಬಂದಾಗ ವಾಟ್ ಯು ಡೂ ಯು ಜರ್ನಲ್ ಅಥವಾ ನಿಮ್ಮೆಲ್ಲ ನೋವುಗಳನ್ನು ನುಂಗಿದ್ದೀರಾ, ಉಗ್ದಿದ್ದೀರಾ, ಅದ್ರ ಜೊತೆಗೆ ಯು ಕಮ್ ಟು ಟರ್ಮ್ಸ್ ವಿತ್ ಇಟ್ ಆ್ಯಂಡ್ ಉಳಿದಿಲ್ಲ. ವೆನ್ ಇಟ್ ಕಮ್ಸ್ ಟು ಹೀಲಿಂಗ್ ವಾಟ್ ಐ ಫೀಲ್ ಅಂತಂದರೆ, ಎಷ್ಟೊಂದು ಜನ ಲೈಕ್ ದೇ ವಿಲ್ ರೆಫರ್ ಲೈಕ್ ಮೆಡಿಟೇಷನ್, ಸ್ಟಿಕ್ಕಿಂಗ್ ಆನ್ ಟು ಸಮಥಿಂಗ್ ಅಥವಾ ಆ ಥರ. ಬಟ್ ಅಕಾರ್ಡಿಂಗ್ ಟು ಮೀ ವಾಟ್ ಇಸ್ ಹೀಲಿಂಗ್ ಅಂತಂದರೆ ಲವಿಂಗ್ ಮೈ ಸೆಲ್ಫ್, ಆಲ್ವೇಸ್ ಕಮಿಂಗ್ ಬ್ಯಾಕ್ ಟು ಮೈ ಸೆಲ್ಫ್, ಲವಿಂಗ್ ಮೈ ಸೆಲ್ಫ್, ಡೂಯಿಂಗ್ ದ ಥಿಂಗ್ಸ್ ವಾಟ್ ಐ ಲವ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಜಿಮ್ ಸ್ಟಾಪ್ ಮಾಡಿರ್ತೀನಿ ಆ ಒಂದು ಫೇಸಲ್ಲಿ ಅಂತಂದರೆ, ಅದನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ಬ್ಯಾಕ್ ಟು ಮೈ ಸೆಲ್ಫ್. ಆ ಥರ ಗೆಟಿಂಗ್ ಬ್ಯಾಕ್ ಟು ಮೈ ಸೆಲ್ಫ್ ಈಸ್ ರಿಯಲಿ ಹೀಲಿಂಗ್ ಟು ಮೀ. ಇಟ್ ಇಸ್ ನಾಟ್ ಅಬೌಟ್ ದ ಮೆಡಿಟೇಷನ್ ಆರ್ ರೀಡಿಂಗ್ ಬುಕ್ ಅಥವಾ ಯಾರ್ದೋ ಏನೋ ಕೇಳ್ತೀನಿ. ಈವನ್ ಕನ್ಸಲ್ಟೇಷನ್ ಅದು ಯಾವುದು ನಂಗೆ ಅನ್ಸಲ್ಲ. ಸೆಲ್ಫ್ ಕನ್ಸಲ್ಟೇಷನ್ ಅಂತ ಇರುತ್ತೆ ಗೊತ್ತಾ, ನಮ್ಮಲ್ಲಿ ನಾವೇ ಮಾತಾಡ್ಕೋತೀವಿ ಗೊತ್ತಾ. ಅದಕ್ಕಿಂತ ಅಲ್ಟಿಮೇಟ್ ಕನ್ಸಲ್ಟೇಷನ್, ಕೌನ್ಸಿಲಿಂಗ್ ಯಾವುದೂ ಇಲ್ಲ ಜಗತ್ತಲ್ಲಿ. Did you realize this? After so many problems and after why me ಅಂತ ಕ್ವಶನ್ ಮಾರ್ಕ್ ಮಾಡ್ತಾ ಹೋದಾಗ ಐ ಅಂಡರ್ಸ್ಟುಡ್. ಅದನ್ನೆಲ್ಲ ನಾವು ಮಾಡ್ಬೋದು, ಅದರಿಂದನೂ ಹೀಲ್ ಆಗುತ್ತೆ. ಬಟ್ ಇಂಟರ್ನಲ್ ಹೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ವೆನ್ ಯು ಸ್ಪೀಕ್ ಟು ಯುವರ್ ಸೆಲ್ಫ್ ಓನ್ಲಿ ಯು ವಿಲ್ ಹೀಲ್. ಸೊ ನನಗೆ ಯಾಕೆ ಅನ್ನೋ ಪ್ರಶ್ನೆ ಎಲ್ಲೋ ಒಂದು ಕಡೆ ಒಂದು ರಿವೆಂಜ್ ಮೋಡ್ ಕರ್ಕೊಂಡು ಹೋಗುತ್ತೆ. ಎಕ್ಸಾಕ್ಟ್ಲಿ. ಬಟ್ ದಿಸ್ ಇನ್ಸ್ಟೆಡ್ ಅಕ್ಸೆಪ್ಟೆನ್ಸ್. ಹೌದು.